ಆ ಟೈಮ್ದಾಗಿಂದ ಈ ಟೈಮ್ದಾಗ ತೋರ್ಸಾಕಂತೇಳಿ ಮಾಡಿದ್ದಾರೆ. ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ, ನಿಮ್ಮ ಟೈಮ್ ಇತ್ತಂದ್ರೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ಹೋಗಿ ನೋಡ್ರಿ ಅಂತ ಅನ್ನೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SM ಸಚಿನ್. ಸೊ ಆಪರೇಷನ್ ಡ್ರೀಮ್ ಥಿಯೇಟರ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅನ್ನೋ ಸಿನಿಮಾದ ಟೀಸರ್ ಇವತ್ತು ರಿಲೀಸ್ ಆಗೈತಿ. ಸೊ ಈ ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ಡಾಲಿ ಧನಂಜಯ್ ಅವರು, ಸೊ ಇನ್ನೂ ಸಾಕಷ್ಟು ಕಲಾವಿದರು ಈ ಒಂದು ಸಿನಿಮಾದಲ್ಲಿದ್ದಾರೆ. ಸೊ ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ಬಂದ್ಬಿಟ್ಟು, ಅಥವಾ ಈ ಒಂದು ಸಿನಿಮಾ ಕತೆ ಯಾವ ಥರ ಇದೆಯಪ್ಪ ಅಂತಂದ್ರೆ ವಿಂಟೇಜ್, ಅಂದರೆ ಹಳೆಯ ಕಾಲದಲ್ಲಿ ಸೊ ಒಂಥರ ರೀಲ್ಸ್ ಎಲ್ಲ ಏನು ರೀಲ್ ಬರ್ತಿದ್ವು ಅಂತಾರಲ್ಲ, ಆ ಥರ ರೀಲಲ್ಲಿರುವಂತಹ ಟೈಮಲ್ಲಿ ಮಾಡಿರುವಂತಹ ಒಂದು ಸಿನಿಮಾ ಕತೆ. ಸೊ ಇದಾಗಿದೆ. ಹೇಮಂತ್ ರಾವ್ ಸರ್ ಅವರು ತುಂಬ ಒಂದು ಸ್ವಲ್ಪ ಅದ್ಭುತವಾಗಿಯೇ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಈ ಸಿನಿಮಾದ ಇನ್ನೂ ಒಂದು ಸ್ವಲ್ಪ ಸ್ಟೋರಿ ಯಾವ ಥರ ಇದೆ ಅಂತ ನಾವು ಜಡ್ಜ್ ಮಾಡೋಕ್ಕಾಗಂಗಿಲ್ಲ. ಯಾಕಂತಂದರೆ ಅಲ್ಲಿ ಕೆಲವೊಂದು ಸೀನ್ಗಳನ್ನೆಲ್ಲ ಜಾಸ್ತಿ ಬಿಟ್ಕೊಟ್ಟಿಲ್ಲ. ಅಷ್ಟು ಏನೇನು ಮೇನ್ ಪಾಯಿಂಟ್ ಈಗ ಟೀಸರಲ್ಲಿ ಏನು ಕೊಡಬೇಕಲ್ಲ, ಸೊ ಟೀಸರಲ್ಲಿ ಅಷ್ಟು ಬಿಟ್ಟಿದ್ದಾರೆ. ಸೊ ಒಂಥರ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನ, ಸೊ ಕ್ಯಾರೆಕ್ಟರ್ ಯಾವ್ಯಾವ ಥರ ಇರ್ತಾವಂತ ಅನ್ನೋದು ಒಂದು ಸ್ವಲ್ಪ ಟೀಸರ್ ಮುಖಾಂತರನೂ ತೋರಿಸಿದ್ದಾರೆ. ಅದ ಥರ ನೋಡ್ತೀನಂತಂದ್ರೆ ಒಂದು ಸ್ವಲ್ಪ ಹಳೆ ಕಾಲದ್ದು. ಸೊ ನಿಮ್ಗೆ ನೋಡೋಕೆ ಹೆಂಗೆ ಅನಿಸುತ್ತೆ ಅಂದ್ರೆ, ಒಂದು ಸ್ವಲ್ಪ ನೋಡಿದರೆ ಈಗಿನ ಪ್ರೆಸೆಂಟ್ ಅಂದರೆ, ಸೊ ಈಗಿನ ಕಮರ್ಷಿಯಲ್ ಬ್ಲಡ್ ಅಂದರೆ ಎಲ್ಲ ರಕ್ತ ಈ ಥರ ಸಿನಿಮಾಗಳ ಟ್ರೆಂಡಿಂಗಲ್ಲಿರೋ ಟೈಮಲ್ಲಿ ಸೊ ಈ ಥರ ಸಿನಿಮಾಗಳು ಹೋಗ್ತಾವ ಇಲ್ಲ ಅಂತೇಳಿ ಏನಾರ ಯೋಚನೆ ಮಾಡಿ ನೀವು ಟೀಸರ್ ನೋಡ್ತಾ ಇದ್ರೆ, ಸೊ ನೋಡಿದ ತಕ್ಷಣ ನಮಗೂ ಹಂಗೆ ಅನಿಸುತ್ತೆ. ಬಟ್ ಅದು ನಾವು ಅಂದ್ಕೊಳ್ಳೋದೇನು ತಪ್ಪಲ್ಲ. ಯಾಕಂತಂದ್ರೆ ಹೊಸಗಳ ಪ್ರಯತ್ನ ಬರ್ತಾ ಇರ್ಬೇಕು. ಯಾಕಂತಂದ್ರೆ ಈಗ ಹೊಸ ಈ ಥರ ಸಿನಿಮಾಗಳು ಬಂದಾಗ ಅಫ್ಕೋರ್ಸ್ ಜನಗಳು ಅದನ್ನು ಎತ್ಕೋತಾರೆ, ಮೆಚ್ಕೋತಾರೆ. ಯಾಕಂತಂದ್ರೆ ಸೊ ಈಗ ಸಾಕಷ್ಟು ಸಿನಿಮಾಗಳು ಏನೈತಲ್ಲ, ಈಗ ಒಂದೇ ಥರ ಅಂದರೆ ಕಮರ್ಷಿಯಲ್ ಫುಲ್ಲು ಬ್ಲ್ಯಾಕ್ ಶೇಡ್ದೊಳಗೆ ಮತ್ತು ರಕ್ತದ ಸೀನ್ಗಳ, ಸೊ ಈ ಥರ ಎಲ್ಲ ಸಿನಿಮಾಗಳು ಬರುವಾಗ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಲ್ಲ ಜನಗಳಿಗೆ ಕಡಿಮೆ ಅನಿಸಿದಾಗ ಈ ಥರ ಸಿನಿಮಾಗಳನ್ನು ಒಂದೆರಡು ಸಿನಿಮಾಗಳು ಈ ಥರ ಬಂದು ಜನಗಳಿಗೆ ತೋರಿಸೋ ಮುಖಾಂತರ ಆಯ್ತಂದ್ರೆ ಜನಗಳು ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿ ಕತೆಗಳು ಮತ್ತು ಈ ಥರ ಎಲ್ಲ ಆಗತ್ತ ಅನ್ನೋದೊಂದು ಜನಗಳಿಗೂ ಅರ್ಥ ಆಗ್ತೈತೆ. ಸೊ ಹೇಳೋಕ್ಕಂತಂದ್ರೆ ಜಾಸ್ತಿ ಏನೂ ಇಲ್ಲ. ಸೊ ನಾನು ಅಷ್ಟಂಗೆ ಸುಮ್ಮನೆ ಈಗ ನೋಡಿದ್ನಿ. ಸೊ ಅದ್ರ ಬಗ್ಗೆ ಏನೋ ಒಂದು ಹೇಳಿಸ್ತು. ಸೊ ಟೀಸರ್ ಮಾತ್ರ ಚಲೋ ಬಿಟ್ಟಿದ್ದಾರೆ. ಇನ್ನು ಅದ್ರದ್ದು ಟ್ರೈಲರು ಮತ್ತು ಮುಂದೆ ಏನೇನು ಅಪ್ಡೇಟ್ ಕೊಡ್ತಾರೆ ಅಂತೇಳಿ ನೋಡೋಣ. ಸೊ ಇದಷ್ಟು ಈ ಒಂದು ನನ್ನ ವಿಡಿಯೋ ಆಗಿರ್ತೈತಿ. ಶಾರ್ಟ್ ಅಷ್ಟೇ, ಏನು ಜಾಸ್ತಿ ಅದ್ರ ಬಗ್ಗೆ ನೋಡಲಿಲ್ಲ. ಹಂಗೆ ಜಸ್ಟ್ ಈಗ ಅದ್ರ ಟೀಸರ್ ಬಂದೈತೆ ಅನ್ನೋದು ನೋಡಿದವನ ನಿಮ್ಗೆ ಅದ್ರ ಬಗ್ಗೆ ಹೇಳೋದನ್ನ. ಸೊ ಈ ಒಂದು ಯಾರೆಲ್ಲ ಇನ್ನೂ ನೋಡಿಲ್ಲಲ್ಲ, ಹೋಗಿ ಆ ಟೀಸರ್ ನೋಡಿರಿ, ನಿಮ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ. ವಿಂಟೇಜ್ ಹಳೆ ಕಾಲದ ಸಿನಿಮಾಗಳು ಈ ಥರ ಈ ಟೈಮ್ದಾಗ ತೆಗೆದ್ರೆ ಹೆಂಗಾಗುತ್ತೆ ಏನಂತೆ ಒಂದು ಸ್ವಲ್ಪ ಏನೋ ಆ ಟೈಮ್ದಾಗಿಂದ ಈ ಟೈಮ್ದಾಗ ತೋರ್ಸಾಕಂತೇಳಿ ಮಾಡಿದ್ದಾರೆ. ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ, ನಿಮ್ಮ ಟೈಮ್ ಇತ್ತಂದ್ರೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ಹೋಗಿ ನೋಡ್ರಿ ಅಂತ ಅನ್ನೋದು ನನ್ನ ಒಂದು ಆಶಯ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.